ನಮಸ್ಕಾರ ಸ್ನೇಹಿತರೆ, ನಾ ಕಂಡ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕದ ಅತ್ಯುನ್ನತವಾದಂಥ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಇಲ್ಲಿವರೆಗೂ ಒಟ್ಟು 10 ಜನರಿಗಾಗಿತ್ತು. ಈ ವರ್ಷ 2025ನೇ ಸಾಲಿನಲ್ಲಿ ಮತ್ತೆ 2 ಜನರಿಗೆ ಘೋಷಣೆ ಇದೆ. ಆ 10 ಜನರು ಯಾರು ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ನೋಡ್ಕೊಂಡ್ ಬರೋಣ. ಪ್ರಥಮವಾಗಿ 1991ರಲ್ಲಿ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಲಾಯಿತು. ಆದರೆ ಮೊದಲು ಘೋಷಣೆಯಾಗಿದ್ದು ರಾಷ್ಟ್ರಕವಿ ಕುವೆಂಪು ಇವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ಮೊದಲನೇ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದರು. ಎರಡನೇವರದಾಗಿ ಕನ್ನಡ ಚಲನಚಿತ್ರರಂಗದಲ್ಲಿ ಅತ್ಯಂತ ಜನಪ್ರಿಯ ನಟರಾಗಿ ಮತ್ತು ಗಾಯಕರಾಗಿ ಪ್ರಸಿದ್ಧಿ ಪಡೆದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಪ್ರಶಸ್ತಿಯನ್ನ 2ನೇ ಪ್ರಶಸ್ತಿಯನ್ನ ವಿಜೇತ ಗಣ್ಯರಾಗಿದ್ದಾರೆ. ವಿಶೇಷ ಅಂದ್ರೆ ಅವರ ಕುಟುಂಬದಲ್ಲಿ ಇನ್ನೊಬ್ಬರಿಗೂ ದೊರಕಿದ್ದು ಒಂದೇ ಕುಟುಂಬದಲ್ಲಿ 2 ಜನರಿಗೆ ದೊರಕಿದ್ದು ಅದು ವಿಶೇಷ. ಹಾಗೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ನಿಜಲಿಂಗಪ್ಪ ಅವರಿಗೂ ಸಹಿತ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ್ದಕ್ಕಾಗಿ ಅವರಿಗೂ ಸಹಿತ 1999ರಲ್ಲಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಗೌರವ ಕೊಡಲಾಗಿದೆ. ಹಾಗೆ 4ನೇವರಾಗಿ CNR ರಾವ್ ಅಂದ್ರೆ ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂಥ CNR ರಾವ್ ಅವರಿಗೆ ಈ 2000ನೇ ಇಸ್ವಿಯಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂತ ಗೌರವಾನ್ವಿತರು. ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ 5ನೇದವರು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ 2001ನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕರ್ನಾಟಕ ರತ್ನ ಅತ್ಯುತ್ತಮ ಪ್ರಶಸ್ತಿಯನ್ನ ನೀಡಲಾಗಿದೆ. 6ನೇದಾಗಿ ಸಂಗೀತ ಕ್ಷೇತ್ರದಲ್ಲಿ ಅತ್ಯಂತ ಸಾಧನೆ ಮಾಡಿದಂಥ ಹಿಂದೂಸ್ತಾನಿ ಸಂಗೀತದ ಪಿತಾಮಹನ ಅಂತ ಹೇಳ್ಬೋದು ಅಂತ ಪಿತಾಮಹನಾದಂಥ ಡಾಕ್ಟರ್ ಭೀಮ್ಸೆನ್ ಜೋಶಿ ಅವರಿಗೆ ಈ ಸಂಗೀತ ಕ್ಷೇತ್ರದಲ್ಲಿ 2005ನೇ ಇಸ್ವಿಯಲ್ಲಿ ಅವರಿಗೂ ಸಹಿತ ಕರ್ನಾಟಕ ರತ್ನ ಪ್ರಶಸ್ತಿನ ನೀಡಲಾಗಿದೆ. ಇನ್ನು ತ್ರಿವೇದ ದಾಸೋಹಿ ಡಾಕ್ಟರ್ ಪದ್ಮಭೂಷಣ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ತುಮಕೂರು ಸಿದ್ಧಗಂಗಾ ಮಠದ ಇವರ ಸ್ವಾಮೀಜಿಯವರಿಗೆ 2007ರಲ್ಲಿ ಅವರಿಗೆ ಕರ್ನಾಟಕ ರತ್ನದ ಅತ್ಯುತ್ತಮ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಲಾಗಿದೆ. ನಂತರ 8ನೇ ಸ್ಥಾನದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರುವಾಸಿದಂಥ ದೇ ಜವರೇಗೌಡ ಅವರಿಗೆ 2008ನಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲಾಗಿದೆ. 9ನೇದಾಗಿ ಡಾಕ್ಟರ್ ವೀರೇಂದ್ರ ಹೆಗಡೆ ಸಾಮಾಜಿಕ ಸೇವೆಯಲ್ಲಿ ಇವತ್ತಿನ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆ ಅವರಿಗೂ ಸಹಿತ 2009ನೇ ಇಸ್ವಿಯಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿನ ಅವರಿಗೆ ಪ್ರಶಸ್ತಿ ನೀಡಲಾಗಿದೆ. ಇನ್ನು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಲ್ಲಿ ಅತಿ ಕಿರಿಯ ವಯಸ್ಸಿನವರು ಅಂತ ಹೇಳ್ಬೋದು. ಕನ್ನಡ ಚಲನಚಿತ್ರರಂಗಕ್ಕೆ ಬಾಲ ನಟನಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತ ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಪುತ್ರರಾಗಿ ಜನಿಸಿದಂಥ ಪುನೀತ್ ರಾಜ್ಕುಮಾರ್ ಬಾಲ್ಯದಲ್ಲೇ ಸಿನಿಮಾ ರಂಗದಲ್ಲಿ ಸೇವೆ ಮಾಡಿದಂಥ ಅತ್ಯುತ್ತಮ ಸೇವೆ ಮಾಡಿದ್ರು. ಜೊತೆಗೆ ಕೆಲವೊಂದು ರಿಯಾಲಿಟಿ ಶೋ ನಡೆಸ್ತಾ ಇದ್ರು. ಅವರು ಸಹಿತ ಕರ್ನಾಟಕ ಪ್ರಶಸ್ತಿಯನ್ನು ಪಡೆದರು. ಅವರು ಸಿನಿಮಾದಲ್ಲಿ ಸೇವೆ ಅಷ್ಟೇ ಅಲ್ಲದೆ ಸಾಮಾಜಿಕ ಅನಾಥಾಶ್ರಮ, ಗೋಶಾಲೆ, ಇನ್ನು ಅನೇಕ ಸೇವಾ ಕಾರ್ಯಗಳು ಮಾಡಿದ್ದಕ್ಕಾಗಿ ಅವ್ರಿಗೂ ಸಹಿತ ಮರಣೋತ್ತರವಾಗಿ 2002ನೇ ಇಸ್ವಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಇನ್ನು 11ನೇದಾಗಿ ಕನ್ನಡ ಚಲನಚಿತ್ರರಂಗಕ್ಕೆ ಸಿಂಹ ಅಂತ ಖ್ಯಾತಿ ಪಡೆದಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೂ ಸಹಿತ ಈ ವರ್ಷ 2025ನೇ ಇಸ್ವಿಯಲ್ಲಿ ಮರಣೋತ್ತರವಾಗಿ ಅವರಿಗೂ ಸಹಿತ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇನ್ನು 12ನೇದಾಗಿ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತ ಪ್ರಥಮ ಮಹಿಳೆ ಅಂತ ಹೇಳ್ಬೋದು ಬಿ ಸ್ವರಾಜ್ ದೇವಿ. ಕನ್ನಡ ಚಲನಚಿತ್ರಕ್ಕೆ ಸಾಕಷ್ಟು ಸೇವೆ ಮಾಡಿದಂಥ ಬಿ ಸ್ವರಾಜ್ ದೇವರಿಗೂ ಇತ್ತೀಚಿನ ದಿನಗಳಲ್ಲೇ ಮರಣ ಹೊಂದಿದ್ರು. ಅವರಿಗೆ ಮರಣೋತ್ತರವಾಗಿ 2025ನೇ ಇಸ್ವಿ ಸಾಲಿನಲ್ಲಿ ಕರ್ನಾಟಕ ಪ್ರಶಸ್ತಿಯನ್ನ ನೀಡಲಾಗಿದೆ. ಇದು ಒಟ್ಟು 12 ಜನರನ್ನ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಗಣ್ಯರಿವರು. ಇದರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನಾ ಕಂಡ ವಾರ್ತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.